ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಎಲ್ಲಿಂದ ಹೇಳಿದ್ರೆ ಮುಂಬೈನ ITC ಗ್ರ್ಯಾಂಡ್ ಹೋಟ್ಲಿಂದ. ಸೊ ನಿನ್ನೆ RCB ಮ್ಯಾಚ್ ಗೆದ್ದಿರೋದಕ್ಕೂ ಅದಕ್ಕೂ ನಾನಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದೀನಿ. ಯಾವ ರೇಂಜಿಗೆ ನಿದ್ದೆ ಬಂತು ಅಂತ ಹೇಳಿದ್ರೆ 2 ದಿವಸದಿಂದ ನಿದ್ದೆ ಬಂದಿರಲ್ವ, ಗ್ಯಾಪ್ನೇ ಇಲ್ಲ, 10:30 ಆಗೈತೆ ಎದ್ದೋಳೋ ಅಷ್ಟರಲ್ಲಿ. ಸೊ ಟೈಮ್ ಆಗ್ಬಿಡುತ್ತೆ, ಬ್ರೇಕ್ಫಾಸ್ಟ್ ಕ್ಲೋಸ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಎದ್ದು ಪಟ ಅಂತ ಮುಖ ತೊಳ್ಕೊಂಡು ಓಡಿ ಬಂದಿದ್ದೀನಿ. ಆ್ಯಂಡ್ ಔಟ್ಫಿಟ್ ನೋಡಿ, RCB ಜರ್ಸಿ, RCB ಚಡ್ಡಿ ನೋಡಿದ್ರೆ ಪ್ಲೇಯರ್ ಅಂದ್ಕೊಡ್ಬೇಕು, ಬಟ್ ಯಾವ ಆ್ಯಂಗಲಲ್ಲ ಪ್ಲೇಯರ್ ಥರ ಕಾಣಿಸಲ್ಲ. ಅಯ್ಯೋ ಬನ್ನಿ ಗೈಸ್, ನಾಷ್ಟು ಕೋಣ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಏನು ಮಾಡಬೇಕು ಅಷ್ಟೇ ನಾನು ಎಲ್ಲವನು ಗೈಸ್. ಇಲ್ಲೋಡಿ ಆಲ್ರೆಡಿ ಬಂದು ಮೇಯ್ತಾವನೆ, ಚೆನ್ನಾಗಿ ಮೇಯ್ತಾವನೆ. ಅಯ್ಯೋ ಏನೋ ಇದು ನಿಂದೇನೋ. ಓ ಸೂಪರ್, ಕವರ್ ಅಪ್ ಮಾಡ್ಕೊಂಬಿಟ್ಟೆ ನಿಂಗೆ ಯಾಕೋಣ ಮಾಡಿದ್ದು ಅಂತ. ಸರಿ ಬನ್ನಿ ಗೈಸ್, ಏನೇನಿದೆ ನೋಡೋಣ. ಏನೇನೋ ಇಟ್ಟವ್ರೆ ಗೈಸ್ ಬ್ರೇಕ್ಫಾಸ್ಟ್ಗೆ, ಬಟ್ ನಾವು ಎಲ್ದಿ ಬ್ರೇಕ್ಫಾಸ್ಟ್ ಏನೇನು ಬೇಕು ಎಲ್ಲ ಇಲ್ಲಿ ಇಟ್ಟವ್ರೆ. ನಾವು ಇದೆಲ್ಲ ಎಲ್ಲಿ ತಿಂತೀವಿ ನಾವು ಗೊತ್ತಲ್ಲ, ಏನಾದರೂ ಬೇರೆ ಚೆನ್ನಾಗಿ ತಿಂದು ಹೋಗ್ಬಿಡೋದೆ. ಬನ್ನಿ ಎಲ್ಲ ತುಂಬ್ಕೊಂಬಿಡ್ತೀನಿ, ಏನೇನು ಸಿಗ್ತೈತೆಲ್ಲ. ವಡೆ, ಪಕೋಡ. ವಿರಾಟ್ ಕೊಹ್ಲಿ ಬಾಡಿಗಾರ್ಡು ತಾನೇ ಅವನು. ವಿರಾಟ್ ಕೊಹ್ಲಿ ಬಾಡಿಗಾರ್ಡ್ ಅವನು. हेलो गुड मॉर्निंग, कैसे क्या हाल है. ಫಸ್ಟು ಒಂದು ಪ್ಲೇಟ್ನ ತೊಗೊಂಡೋಗಿ ಇಟ್ಬಿಟ್ಟು ಬರ್ತೀನಿ, ಆಮೇಲೆ ಇನ್ನೊಂದು ಪ್ಲೇಟು. ಗೈಸ್ ಒಳ್ಳೆ ಭರ್ಜರಿ ಬ್ಯಾಟಿಂಗು, ಏನೇನು ಸಿಗ್ತಾಯಿತ್ತು ಎಲ್ಲ ತುಂಬ್ಕೊಂಬಂದು ನೀಟಾಗಿ ತಿಂತಾಯಿದ್ದೀನಿ. ಬಟ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಜೀವನದಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಇದ್ದಾಗ ನಿಮ್ಗೆ ಏನು ತಿನ್ನಬೇಕು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಿಂಗೆ ಲೈಫಲ್ಲೂ ಅಷ್ಟೇ, ತುಂಬ ಆಪ್ಷನ್ಸ್ನ ಇಟ್ಕೊಳಕ್ಕೆ ಹೋಗ್ಬೇಡಿ. ಇವಾಗ ನಿಮ್ಗೆ ಅಷ್ಟೊಂದು ವೆರೈಟಿ ಆಪ್ಷನ್ಸ್ ನೋಡಿದ್ರೆ ಏನು ತಿನ್ಬೇಕಂತಲೇ ಗೊತ್ತಾಗಲ್ಲ. ಓಕೆ ಗೈಸ್, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೂಮಿಗೆ ಬಂದು ಎಡಿಟ್ ಮಾಡಿರೋ ವ್ಲಾಗ್ನ ಅಪ್ಲೋಡ್ಗೆ ಹಾಕಿ ಫುಲ್ಲು ರೆಡಿಯಾಗಿ ಇವಾಗ ನಾವು ಚೆಕ್ಔಟ್ ಆಗೋ ಸಮಯ. ಸೊ ಚೆಕ್ಔಟ್ ಇದ್ದಿದ್ದು 12 ಗಂಟೆಗೆ, ನಾವು 2:57 ಆದರೂ ಇಲ್ಲೇ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ವ್ಲಾಗ್ ಅಪ್ಲೋಡ್ ಆಗಬೇಕಾಗಿತ್ತು, ಅದಕ್ಕೋಸ್ಕರ. ಸೊ ಹಂಗೋ ವ್ಲಾಗ್ ಅಪ್ಲೋಡ್ ಹಾಕಿದ್ದೀನಿ, ಆಗ್ತಾಯಿದೆ. ಯಾಕಂದರೆ ಆಚೆ ಹೋದರೆ ಇಂಟರ್ನೆಟ್ ಸಿಗಲ್ಲ, ಯಾಕಂದರೆ ಅದು ವೈಫೈಲೇ ಆಗಬೇಕು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಂದು ಒಂದು ವ್ಲಾಗು ಗೈಸ್, ನೀವು ಯಾವ್ದಾವ್ದು ವ್ಲಾಗ್ ನೋಡಿರ್ತೀರಿ ಎಲ್ಲ ನೋಡಿ, ಎಲ್ಲ 4Kಲೇ ಇರುತ್ತೆ. ಯಾವುದು HD ಕಾಂಜಿ ಪಿಂಜಿ ಆಗಲಿ ಮೊಬೈಲಲ್ಲಾಗಲಿ ಎಡಿಟ್ ಮಾಡೋಕ್ಕೆ ನನಗೆ ಬರಲ್ಲ. ನಾನು ಮಾಡಿದ್ರೆ ಚೆನ್ನಾಗಿ ಮಾಡಬೇಕು, ಇಲ್ಲಾಂದರೆ ಮಾಡಲ್ಲ. ಇದೊಂದು ಸ್ಟ್ರಿಕ್ಟ್ ಪಾಲಿಸಿನ ನಾನು ಫಾಲೋ ಮಾಡ್ತೀನಿ. ಒಂದು ವ್ಲಾಗ್ ಸೈಜು ಮಿನಿಮಮ್ 20 ರಿಂದ 25 GB ಇರುತ್ತೆ. ಒಂದು 4K ಒಂದು ವ್ಲಾಗ್ ಸೈಜು. ದಿನ 25 GB ಅಪ್ಲೋಡ್ ಆಗೋಷ್ಟರಲ್ಲಿ ಎಷ್ಟು ಲೇಟ್ ಆಗುತ್ತೆ, ಆ್ಯಂಡ್ ಅದು ಚೆಕ್ ಆಗೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅನ್ನೋದೇ ಮೇನ್ ಟಾಸ್ಕು. ಇವಾಗ ನಾನೇನಾದರೂ ಅದನ್ನೇ ಮೊಬೈಲಲ್ಲಿ ಎಡಿಟ್ ಮಾಡೋಕ್ಕಾದ್ರೆ 1.5 GB 2 GB ಬರುತ್ತೆ. ಯಾವುದಾದ್ರೂ ಇನ್ಶಾಟಲ್ಲೋ ಇಲ್ಲ ಕ್ಯಾಪ್ ಕಟ್ಟಲ್ಲೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಹಾಕ್ಬಿಟ್ರೆ 1.5 GB HD ಹಾಕ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ರೆ ಪ್ರೊಸೆಸಿಂಗು ಇಮಿಡಿಯೇಟಾಗಿ ಆಗುತ್ತೆ, ಅಪ್ಲೋಡು ಇಮಿಡಿಯೇಟಾಗಿ ಆಗುತ್ತೆ, ಟಕ ಅಂತ ಲೈವ್ ಮಾಡಿಬಿಡ್ಬೋದು. ನಾನು ಅಪ್ಲೋಡ್ ಆಗಿ ಚೆಕ್ ಆಗೋಕ್ಕೆ 2 ರಿಂದ 3 ಅವರ್ ಕಾಯಬೇಕು. ಇವಾಗ ನಾನು ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಿದ್ರೆ ಇದೊಂದೇ ನನಗೆ ತಲೆನೋವು, ಡಿಲೇ ಆಗೋದೇ ಮೇನ್ ಇದೇ ರೀಸನ್ಗೆ. ಸೊ ಇನ್ಮೇಲೆ ಆದಷ್ಟು ಇದನ್ನು ಫಾಲೋ ಅಪ್ ಮಾಡಿಕೊಂಡು ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ರೂಮ್ಗೆ ಬಾಯ್ ಹೇಳೋಣ. ಸೊ ಸಿಕ್ಕಾಪಟ್ಟೆ ಬಿಸಿಲು ಅಂತ ಹೇಳ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ಗೊತ್ತಾಗ್ತಾನೆ ಇಲ್ಲ. ಇವು ತೆಗೆದ್ರೇ ಬಡ್ ಅಂತ ಹೊಡಿತೈತೆ. ಅಪ್ಪ ಹೆಂಗೈತೆ ನೋಡಿ ವ್ಯೂ, ಮುಂಬೈ ವ್ಯೂ. ಓಕೆ, ಈ ಒಂದು ವ್ಯೂಗೆ ಬಾಯ್ ಹೇಳಿ ಹೊರಡೋಣ ಬನ್ನಿ. ನನ್ನ ಫ್ಲೈಟ್ ಇರೋದು ರಾತ್ರಿ 8 ಗಂಟೆಗೆ ಗೈಸ್. ಯಾಕಂದರೆ ನಾನು ಮಿನಿ ವ್ಲಾಗ್ನೂ ಎಡಿಟ್ ಮಾಡಬೇಕು, ಈ ವ್ಲಾಗ್ನೂ ಎಡಿಟ್ ಮಾಡಬೇಕು. ಟೈಮ್ ವೇಸ್ಟ್ ಮಾಡಬಾರ್ದು, ಮಧ್ಯೆ ಟ್ರಾವೆಲಿಂಗಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ವೈಫೈ ಸಿಗಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ 8 ಗಂಟೆಗೆ ಬುಕ್ ಮಾಡಿದ್ದೀನಿ. ಹೆಂಗಿದ್ರು ಇಲ್ಲಿ 3 ಗಂಟೆ 3:15 ಆಗುತ್ತೆ ಚೆಕ್ಔಟ್ ಆಗೋಕ್ಕೆ. ಇಲ್ಲಿ ಇನ್ನೂ 1.5 ಅವರ್ ಲಾಬಿಲಿ ಕೂತ್ಕೊಂಡು ಮಿನಿ ವ್ಲಾಗ್ನ ಎಡಿಟ್ ಮಾಡ್ತೀನಿ. ಸೊ ಅಲ್ಲಿಂದ ಹೊರಟ್ರೆ 5 ಗಂಟೆಗೆ ಹೊರಟ್ರು ಏರ್ಪೋರ್ಟ್ಗೆ ಒಂದು 6:30 ರೀಚ್ ಆಗ್ತೀನಿ. 6:30 ರೀಚ್ ಆದರೂ 8 ಗಂಟೆಗೆ ಫ್ಲೈಟು ಆರಾಮಾಗಿ ಪಿಕಪ್ ಮಾಡ್ಬೋದು. ಇದು ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋವಂಥದ್ದು. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಯಾರ್ಯಾರು ರಾಯ್ಪುರ್ಗೆ ಬರ್ತೀರಾ ಹೇಳಿ ಅಂತ. ದಯವಿಟ್ಟು ಆದಷ್ಟು ಬೇಗ ತಿಳಿಸಿ, ಯಾಕಂದರೆ ಟಿಕೆಟ್ಸ್ನ ಇವಾಗಲೇ ಹೇಳಿ ತಿಳಿಸ್ಬೇಕು ಮ್ಯಾನೇಜ್ಮೆಂಟ್ಗೆ. ಈ ಒಂದು ಲಾಗಲ್ಲೇ ಲಾಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ರಾಯ್ಪುರ್ ಬಗ್ಗೆ. ಇನ್ನೂ ಒಂದು ಸರಿ ಹೇಳ್ತೀನಿ ನೋಡಿ, ರಾಯ್ಪುರ್ ಬಗ್ಗೆ ಏನಂತ ಹೇಳಿದ್ರೆ, ನಾವು ಮ್ಯಾಚ್ಗೆ ಹೋಗ್ತೀವಿ, ನೋಡ್ಕೊಂಡು ವಾಪಸ್ ಬರ್ತೀವಿ, ಇದಿಷ್ಟೇ. ಟಿಕೆಟ್ ಕೊಡಿಸೋ ಜವಾಬ್ದಾರಿ ನಂದು. ಆ್ಯಂಡ್ ಫ್ಲೈಟ್ ಟಿಕೆಟ್ಸು, ಟ್ರೈನ್ ಟಿಕೆಟ್ಸು, ಬಸ್ ಟಿಕೆಟ್ಸು, ನೀವು ಏನರಲ್ಲಿ ಬರ್ತೀರಾ ಅದು ನಿಮ್ಮದು. ಟಿಕೆಟ್ಸು 1000, 1500, 2000 ಇಷ್ಟರಲ್ಲೇ ಇರುತ್ತೆ. ಎಷ್ಟು ಯಾವ ಸ್ಟ್ಯಾಂಡು ಅಂತ ಡಿಸೈಡ್ ಮಾಡಿ ಚೆನ್ನಾಗಿರೋ ಸ್ಟ್ಯಾಂಡನ್ನು ನೋಡಿ ನಿಮಗೆ ಕೊಡಿಸ್ತೀನಿ. ಸೊ ಎಲ್ಲ MRPಗೆ ಇರುತ್ತೆ. ನಿಮ್ಮ ನಂಬರ್ಗೆ ನಾನೇ ಅಸೈನ್ ಮಾಡ್ತೀನಿ. ಯಾವ ಥರ ಅಂತ ಹೇಳಿದ್ರೆ, ಇವಾಗ ಹೆಂಗೆ ನೀವು RCB ವೆಬ್ಸೈಟಲ್ಲಿ ಟಿಕೆಟ್ ಬುಕ್ ಮಾಡ್ತೀರಾ, ನಿಮ್ಮ ನಂಬರ್ಗೆ ಟಿಕೆಟ್ ಬರುತ್ತಲ್ಲ, ಅದೇ ಥರ ನಿಮ್ಮ ಒಂದು ಫೋನ್ ನಂಬರು, ನಿಮ್ಮ ಒಂದು ಇಮೇಲ್ನ ನಾನು ಕಲೆಕ್ಟ್ ಮಾಡಿ ನಿಮಗೆ ಡೈರೆಕ್ಟಾಗಿ ನಾನೇ ಅಸೈನ್ ಮಾಡ್ತೀನಿ. ಸೇಮ್ ಟಿಕೆಟ್ಸೇ ಇರುತ್ತೆ, ಸೇಮ್ ಆಫಿಷಿಯಲಾಗಿ ಹೆಂಗೆ ನಾವು ಯೂಸ್ ಮಾಡ್ತೀವಲ್ಲ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅದೇ ರೀತಿ ಇರುತ್ತೆ. ಸೊ ನೋ ವರೀಸ್. ಬೇರೆ ಕಡೆ ಎಲ್ಲ ಹೆಂಗೆ ಗೊತ್ತಾ ಗೈಸ್, ಫಿಸಿಕಲ್ ಟಿಕೆಟು ನೀವು ಏನೇ ಮಾಡಿದ್ರು ಫಿಸಿಕಲ್ ಟಿಕೆಟು. ಸೊ ಅದಕ್ಕೆ ಇಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಜಾಸ್ತಿ ಇರುತ್ತೆ. ನಮ್ಮವ್ರದ್ದು ಒಂದೇ ಟಿಕೆಟು ಸೂಪರ್ ಆಗಿರೋದು ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಅದಕ್ಕೆ ಎಷ್ಟು ಸೆಕ್ಯೂರಿಟಿ ಇದೆ, ಏನೇನೆಲ್ಲ ಮಾಡ್ತಾರೆ ನೋಡಿ ನಮ್ಮವರು.
ಸೊ ಆದಷ್ಟು ಬೇಗ ಅಪ್ಡೇಟ್ ಮಾಡಿ ತಿಳಿಸಿ. ಕಮೆಂಟ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಹಾಕಿರ್ತೀನಿ. ಯಾರ್ಯಾರು ಕನ್ಫರ್ಮ್ ಆಗಿ ಬರ್ತೀರಾ ಖಂಡಿತವಾಗ್ಲೂ ತಿಳಿಸಿ. ನಿಮಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ನಿಮಗೆ ಟಿಕೆಟ್ಸ್ ಅಸೈನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ಒಂದು ಗ್ರೂಪ್ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿ ಹೋಗೋಣ. ನಿಮ್ಮೆಲ್ಲರಿಗೂ ಟಿಕೆಟ್ ಬರುತ್ತೆ. ಟಿಕೆಟ್ಸ್ ಕೊಡಿಸೋ ಜವಾಬ್ದಾರಿ ನಂದು. ಆ್ಯಂಡ್ ಇನ್ನೊಂದೇನಂತೆ ಇನ್ನು ಮಿಕ್ಕಿದ ಇನ್ಫಾರ್ಮೇಷನ್ ಎಲ್ಲ ಆಮೇಲೆ ಕೊಡ್ತಾನೆ ಹೋಗ್ತೀನಿ. ಫಸ್ಟ್ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಯಾರ್ಯಾರು ಬರೋಕ್ಕೆ ರೆಡಿ ಇದ್ದೀರಾ, ಡೇಟ್ಸ್ ಯಾವಾಗ ಅಂತ ಹೇಳಿದ್ರೆ ಮೇ 10ನೇ ತಾರೀಕು ಮತ್ತು ಮೇ 13ನೇ ತಾರೀಕು. ಮೇ 10ನೇ ತಾರೀಕು ಮುಂಬೈ ಇಂಡಿಯನ್ಸ್ ಮೇಲೆ, 13ನೇ ತಾರೀಕು KKR ಮೇಲೆ. ಸೊ ಇವೆರಡು ಮ್ಯಾಚು ರಾಯ್ಪುರಲ್ಲಿರುತ್ತೆ. ಸೊ ನಿಮ್ಗೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಬೇಗ ಫಾರ್ಮ್ ಫಿಲ್ ಮಾಡಿ. ಆ್ಯಂಡ್ ಇದೇ ಲಾಸ್ಟು, ಯಾಕಂದರೆ ಟಿಕೆಟ್ಸ್ ಅಲಾಟ್ಮೆಂಟ್ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಇನ್ನೂ 1 ಮಂತ್ ಇದೆ. 1 ಮಂತ್ಗೆ ನಾವು ಇವಾಗಲೇ ಎಲ್ಲ ಪ್ಲ್ಯಾನ್ ಮಾಡ್ತಾ ಇರೋಂಥದ್ದು. ಇಲ್ಲಾಂದರೆ ಆಮೇಲೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಇವಾಗ ಕಳಿಸಿ ಅಪ್ರೂವಲ್ ತೊಗೊಂಡು ತುಂಬ ಬೇಜಾನ್ ಪ್ರೊಸೆಸ್ಗಳಿದೆ. ಇನ್ನೂ 1 ಮಂತ್ ನಿಮಗೆ ಈ ಫಸ್ಟ್ ಟೈಮ್ ನಾನು ಇಷ್ಟು ಮುಂಚೆ ಹೇಳ್ತಾ ಇರೋಂಥದ್ದು, ಒಂದು ತಿಂಗಳು ಇರೋಂಗೆ. ಸೊ ದಯವಿಟ್ಟು ಬೇಗ ಪ್ಲ್ಯಾನ್ ಮಾಡ್ಕೊಳ್ಳಿ. ಮೇ 10ನೇ ತಾರೀಕು, ಮೇ 13ನೇ ತಾರೀಕು ಫ್ರೀ ಮಾಡಿಕೊಂಡ್ರೆ 10ನೇ ತಾರೀಕು 13ನೇ ತಾರೀಕು 2 ಮ್ಯಾಚ್ ನೋಡ್ಕೊಂಬರ್ಬೋದು. 2 ಮ್ಯಾಚ್ದು ಟಿಕೆಟ್ ಕೊಡಿಸ್ತೀನಿ ಗ್ಯಾರಂಟಿ. ಸೊ ಯೋಚನೆ ಮಾಡಿ, ಡಿಸೈಡ್ ಮಾಡಿ. ಸೊ ಈ ಒಂದು ರೂಮ್ನ ಚೆಕ್ಔಟ್ ಮಾಡಿ ಕೆಳಗಡೆ ಹೋಗೋಣ ಬನ್ನಿ. ಗೈಸ್, ರೂಮ್ ಎಲ್ಲ ಚೆಕ್ಔಟ್ ಆಗಿ ಇವಾಗ ನಾವು ಲಾಬಿಯಲ್ಲಿರೋ ರೆಸ್ಟೋರೆಂಟಿಗೆ ಬಂದು ಒಂದು ಕಾಫಿ ಕೊಡ್ಕೊಂಡು ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ಎಡಿಟ್ ಎಲ್ಲ ಆಯಿತು, ಅಪ್ಲೋಡು ಆಯಿತು, ವೈಫೈಗೋಸ್ಕರ ಕೂತಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ಟಿಕೆಟ್ ಬಿಡ್ತಾರೆ 4 ಗಂಟೆಗೆ. ಆಚೆ ಹೋದರೆ ಎಲ್ಲೂ ಇಂಟರ್ನೆಟ್ ಸಿಗಲ್ಲ ಅಂತೇಳಿ ಇಲ್ಲೇ ಕೂತ್ಕೊಂಡಿದ್ದೀನಿ. ನೋಡೋಣ ಇಲ್ಲೂ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಇಂಟರ್ನೆಟ್ ಏನೋ ಓಕೆ ಸ್ಪೀಡಾಗಿದೆ, ಬಟ್ ನೋಡ್ಬೇಕೇನಾಗುತ್ತೋ ಅಂತೇಳಿ. ನೋಡಿ ಸಿಕ್ಕಿದ್ರೆ ತಗೊಳಕ್ಕಂತಲ್ಲ, ಅದೊಂದು ಪ್ರಾಬ್ಲಮ್ ಇವತ್ತು. ಓಕೆ ಗೈಸ್, ಫೈನಲಿ ಬಂದು ಏರ್ಪೋರ್ಟ್ನ ರೀಚ್ ಆಗಿ ಜಿಜಿ ಹತ್ರ ಇರೋದ್ರಿಂದ ಟಕ್ಕಂತ ಒಳಗಡೆ ಬರ್ಬೋದು. ಅದೊಂದೇ ಇವಾಗ ಹೋಗಿ ಫಸ್ಟು ಸೆಕ್ಯೂರಿಟಿ ಚೆಕ್ ಮಾಡ್ಕೊಂಡು ಲಾಂಚ್ಗೆ ಹೋಗ್ಬಿಡ್ಬೇಕು. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿರೋದಕ್ಕೆ ಗ್ಯಾಸ್ಟ್ರಿಕ್ಕು, ಆಮೇಲೆ ತಲೆನೋವು ಎಲ್ಲ ಮಿಕ್ಸ್ ಆಗಿಬಿಡ್ತೈತೆ. ನಂಗೆ ಅದು ಸೈಕ್ ಆಗ್ತೈತೆ ಅಷ್ಟೇ, ಇನ್ನೇನಿಲ್ಲ. ಬನ್ನಿ ಹೋಗೋಣ ಗೈಸ್. ಲಾಂಚ್ ಆಕ್ಸನ್ನ ಯೂಸ್ ಮಾಡೋಷ್ಟಕ್ಕೆ ಇಷ್ಟೊತ್ತಾಗೋಯ್ತು. ಹೊಟ್ಟೆ ಹಸ್ತು ಜೀವ ಹೋಗ್ತೈತೆ, ಬಾರ್ಸಾಕ್ಬಿಡ್ಬೇಕು ಇವಾಗ. ಬಂದು ಇವಾಗ ಬಾರಿಸ್ತಾ ಇದ್ದೀನಲ್ಲ, ಒಂಥರ ಖುಷಿ. ಆಮೇಲೆ ಜಾಸ್ತಿ ಹೊಟ್ಟೆ ಹಸ್ದಾಗೂ ತಿನ್ನೋಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್. ಲಾಂಜಲ್ಲಿ ಎಲ್ಲ ಚೆನ್ನಾಗಿ ತಿನ್ಕೊಂಡು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಫ್ಲೈಟ್ ಕಡೆ ಹೋಗ್ತಾಯಿದ್ದೀನಿ. ಫ್ಲೈಟು ಟೈಮ್ ಆಯಿತು, ಬೋರ್ಡಿಂಗು ಶುರು ಆಗಿದೆ ಅಂತೆ. ನೋಡಿ ಇದು ನಮ್ಮ ಬೋರ್ಡಿಂಗು. ಏನು ಇಷ್ಟೊಂದು ಜನ ಅವರೇ? ಇನ್ನೂ ಝೋನ್ 4ಆ? ನಮ್ಮದು ಝೋನ್ 2 ಗೈಸ್. ಝೋನ್ 2ನ ಝೋನ್ 1 ಅನಿಸುತ್ತೆ. ಸನ್ ಗ್ಲಾಸಸ್ ಹಟ್ ನೋಡಿ, ಇಲ್ಲಿ ಕೇಳೋಣ ಇರಿ ನಮ್ದು ಇದೆಯಾ ಅಂತ. ಗೇಟ್ ಆಪೋಸಿಟು ಇಲ್ಲಿ ಸನ್ ಗ್ಲಾಸಸ್ ಹಟ್ಟಿತ್ತು. ಸೊ ಇಲ್ಲಿ ಬಂದು ನೋಡ್ತಾ ಇದ್ದೆ ಶೇಡ್ಸು. ನನಗೆ ಒಂದು ಜಿಮ್ಮಿ ಚೋ ಇಷ್ಟ ಆಗೋಯ್ತು, ಬಟ್ ಇದು ಹುಡುಗಿರದಂತೆ. ಏನು ಮಸ್ತಾಗೈತೆ ನೋಡಿ, ಕಾಸ್ಟ್ಲಿ ದುನಿಯಾ ಗೈಸ್. ನೋಡಿ 35,890 ರೂಪಾಯಿ ಇದು. ನೋಡ್ತಾ ಇದ್ದೀರಾ, ಇದೊಂದು ಶೇಡ್ಸು. ಆ್ಯಂಡ್ ನಾನು ಹಾಕಿದ್ದೀನಿ ನೋಡಿ ಶೇಡ್ಸು. ಆ್ಯಕ್ಚುಲಿ ಇದು ಸನ್ ಗ್ಲಾಸಸ್ ಹಟ್ಟಲ್ಲೇ ತೊಗೊಂಡಿದ್ದು, ಡಾಲ್ಚಿನ್ ಗಬಾನ. ಒರಿಜಿನಲ್ ಅಪ್ಪ, ಡೂಪ್ಲಿಕೇಟ್ ಏನಲ್ಲ ನೋಡ್ರಿ, ಒರಿಜಿನಲ್ಲು. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಬ್ರ್ಯಾಂಡೆಡ್ ಶೇಡ್ಸ್ ಗೊತ್ತಾ. ಸೊ ಅದು ಕೂಡ ಇಲ್ಲಿದೆ. ನಾನು ತೊಗೊಂಡಾಗ 21 ಇತ್ತು. ಇಲ್ಲಿ ಎಷ್ಟಿದೆ ನೋಡೋಣ ಬನ್ನಿ. ಸೇಮ್ ಶೇಡ್ಸು ನೋಡಿ, 22,790 ನಾನು ಹಾಕಿರೋ ಶೇಡ್ಸ್. ಹೆಂಗಿದೆ ಕಮೆಂಟ್ ಹಾಕಿರೋ. ಫಸ್ಟು ಹೆಂಗಿತ್ತು ಗೊತ್ತಾ ಗೈಸ್, ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ಈ ಸ್ಟೋರಿ ಹೇಳಲೇಬೇಕು, ನೀವು ಕೇಳಲೇಬೇಕು. ಸ್ಟೋರಿ ಏನಂತ ಹೇಳಿದ್ರೆ, ಥ್ಯಾಂಕ್ ಯು ಬ್ರೋ, ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಏನಂತ ಹೇಳಿದ್ರೆ, ನಾನು ಮುಂಚೆ ಎಲ್ಲ 100 ರೂಪಾಯಿ 200 ರೂಪಾಯಿ ಶೇಡ್ಸು ಜಾತ್ರೆಯಲ್ಲಿ ಸಿಗೋದು ಲೋಕಲ್ ಶೇಡ್ಸ್ ಆಗ್ತಾಯಿದೆ. ಅದನ್ನು 1 ಸರಿ ಆಗ್ತಿದೆ, 2 ಸರಿ ಆಗ್ತಿದೆ, ಆಮೇಲೆ ಎಲ್ಲಿ ಬಿಸಾಕ್ತಾಯಿದೆ ಅಂತ ನನಗೆ ಗೊತ್ತಿಲ್ಲ. ಇವತ್ತಿನವರೆಗೂ ಆ ಥರ ಎಷ್ಟು ಶೇಡ್ಸ್ಗಳು ತೊಗೊಂಡಿದ್ದೀನೋ ಒಂದು ಗೊತ್ತಿಲ್ಲ, ಆದರೆ ಯಾವುದೂ ನನ್ನ ಕೈಯಲ್ಲಿಲ್ಲ. ಆದರೆ ಇದು ನೋಡಿ, ಫಸ್ಟ್ ಶೇಡ್ಸು ಸ್ವಲ್ಪ ಜಾಸ್ತಿ ದುಡ್ಡು, ಒಂದು 20-21 ಸಾವಿರ ಕೊಟ್ಟು ತೊಗೊಂಡಿದ್ದೀನಿ. ಆದರೆ ಇದನ್ನು ಯಾವತ್ತೂ ಬಿಸಾಕಲ್ಲ ಗೈಸ್. ಸೊ ಇಟ್ಸ್ ಆಲ್ ಅಬೌಟ್ ಬ್ರ್ಯಾಂಡ್ ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ಇಟ್ಸ್ ವರ್ತ್. 100 ರೂಪಾಯಿದಾಗಿದ್ದರೆ ಬಿಡು ಹೋದ್ರೋಯ್ತು, ನಾನು ಅದನ್ನು ತೊಗೊಬೋದು ಇನ್ನೊಂದು ಸರಿ ಅಂತ ನಾನೇನು ಮಾಡ್ತಾಯಿದ್ದೆ, ಬಿಸಾಕ್ಬಿಡ್ತಾಯಿದ್ದೆ. ಆದರೆ ಇದು 20-21 ಸಾವಿರ ಶೇಡ್ಸ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸ್ಕ್ರ್ಯಾಚ್ ಆಗೋಕ್ಕೂ ಬಿಡೋಲ್ಲ. ಸೊ ಇದು ಶೇಡ್ಸಿಗೆ ಮಾತ್ರ ಅಪ್ಲಿಕೇಬಲ್ ಆಗೋಲ್ಲ, ನಿಮ್ಮ ಲೈಫಲ್ಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಏನು ಹೇಳ್ತೀನಿ, ಇದರಲ್ಲಿ ಡೀಪ್ ಮೆಸೇಜ್ ಇದೆ ನೋಡಿ. ಇದರಲ್ಲಿ ನಾನು ನಿಮಗೆಲ್ಲ ಏನು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಯಾರ್ದೋ ಲೈಫಲ್ಲಿ 100-200 ರೂಪಾಯಿ ಸನ್ ಗ್ಲಾಸಸ್ ಆಗಿ ಇವತ್ತು ಇಲ್ಲ ನಾಳೆ ಬಿಸಾಕೋ ಥರ ಇರೋ ಬದಲು ಒಳ್ಳೆ ಬ್ರ್ಯಾಂಡೆಡ್ ಸನ್ ಗ್ಲಾಸಸ್ ಆಗಿ ನಿಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಥರ ಇಟ್ಕೊಳ್ಳಿ. ನೀವು 100 ರೂಪಾಯಿ ಇದಕ್ಕೆಲ್ಲ ಬೆಲೆ ಕೊಡೋಕೆ ಹೋದರೆ 20,000 ರೂಪಾಯಿ ಕಳ್ಕೊಂಡ್ಬಿಡ್ತೀರಾ. ಯಾವ ಇತ್ನಾ ಸೆಕ್ಯೂರಿಟಿ, ಕಾಶ್ಮೀರ್ ಫೀಲ್ ಅವರ ಥ್ಯಾಂಕ್ ಯು. ಹಾಂ ನಿಜವಾಗ್ಲೂ ಗೈಸ್, ಕಾಶ್ಮೀರಲ್ಲಿ ಹಿಂಗೆ ಚೆಕ್ ಮಾಡೋದು 2 ಸರಿ 3 ಸರಿ. ಬಟ್ ಇಲ್ಲಿ ಇವತ್ತು ಚೆಕ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಟೈಮ್. ಎಸ್ ಸರ್, ಒನ್ ಸರಿ ಗೈಸ್. ಇನ್ನೇನು ಬೆಂಗಳೂರು ರೀಚೇ ಆಗೋಯ್ತು ನೋಡಿ. ಆಲ್ರೆಡಿ ಟೈಮ್ 9:45. ನಾನು ಇನ್ನೂ ಸ್ಕ್ರಿಪ್ಟ್ ಬರಿತಾನೇ ಇದ್ದೀನಿ ಮಿನಿ ವ್ಲಾಗ್ದು. ಯಾಕೋ ಇವತ್ತು ಮಿನಿ ವ್ಲಾಗಿಗೆ ತಲೆ ಓಡ್ತಾಯಿಲ್ಲ. ಚೆನ್ನಾಗೇನಾದರೂ ಮರಿಬೇಕು ಅಂತ ಆಸೆ, ಬಟ್ ತಲೆ ಓಡ್ತಾಯಿಲ್ಲ. ನಂದು ಹಾಟ್ ಚಾಕ್ಲೇಟ್ ಕೊಟ್ಟರು, ನಟೆಲ್ಲ ಸ್ಯಾಂಡ್ವಿಚ್ನ ಪ್ರೀ ಬುಕ್ ಮಾಡಿದೆ, ಅದು ಬಂತು, ಅದನ್ನು ಕುಡಿತಾ ಇದ್ದೀನಿ. ಆ್ಯಂಡ್ ಇವಾಗ ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಅಕ್ಕ ಒಬ್ಬಳು ಏರ್ ಹಾಸ್ಟರ್ಸ್ ಇದ್ದಾಳೆ. ಓಕೆ ಹೇಳ್ಕೊಳ್ಳೋಷ್ಟು ಏನು ಚೆನ್ನಾಗಿಲ್ಲ, ಓಕೆ.
ಯಾಕೋ ನೋಡಿ ಸಿಕ್ಕಾಪಟ್ಟೆ ಸ್ಮೈಲ್ ಕೊಡ್ತಾವ್ರೆ. ಏನಕ್ಕೆ ಸ್ಮೈಲ್ ಕೊಡ್ತಾವ್ರೆ ಅಂತ ನನಗಂತೂ ಗೊತ್ತಾಯ್ತಾ ಇಲ್ಲ. ನಾನು ಒಂದೆರಡು ಸ್ಮೈಲ್ ಕೊಟ್ಟೆ ಇರಲಿ ಅಂತ. ಕಾಮಿಡಿಯಾಗಿ ಹೇಳ್ತಾಯಿದ್ದೀನಿ, ಕಾಮಿಡಿಯಾಗಿ ತೊಗೊಳ್ಳಿ. ಸೊ ಹಂಗೆ ಯೋಚನೆ ಮಾಡಿದೆ ಯಾಕೊಂದು ಚಾಲೆಂಜ್ ಮಾಡಬಾರ್ದು ಅಂತ. ಚಾಲೆಂಜ್ ಏನಂತ ಹೇಳಿದ್ರೆ ಆ ಅಕ್ಕಂಗೆ ನಾನು ಏನಾದರೂ ಒಂದು ಚೀಟಿಲಿ ಬರೆದ್ಬಿಟ್ಟು ಯುವರ್ ಸ್ಮೈಲ್ ಇಸ್ ಕ್ಯೂಟ್ ಅಂತ ಏನಾದರೂ ಒಂದು ಪಿಕಪ್ ಲೈನ್ ಬರೆದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಐತೆ, ಟಿಶ್ಯೂ ಪೇಪರಲ್ಲಿ ಒಂದು ರೋಸ್ ಮಾಡಿ ಕೊಟ್ಟು ನೋಡಮ್ಮ, ಅಯ್ಯೋ ನೋಡಿ ಇವಾಗಲೇ ಬಂದ್ಬಿಡ್ತು ಸಿಗ್ನಲ್ಲು, ಬೇಡ ನೀನು ಅಂತ. ಸಿಗ್ನಲ್ ದೊಡ್ಡದಾಗಿ ಬಂದಿದೆ ಮಾಡಬೇಡ ಅಂತ. ಸೊ ನನಗನ್ಸಿದ್ದ ನಾನು ಹೇಳ್ತಾ ಇದ್ದೀನಿ ಗೈಸ್, ಏನಂತ ಹೇಳಿದ್ರೆ ಸೊ ಹಂಗೆ ರೆಡಿ ಮಾಡಿ ಕೊಟ್ಟುಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಹಾಕೋದು. ನಿಮ್ಗೆ ಏನಾದರೂ ಇಷ್ಟ ಆದರೆ ನನಗೆ ಟೆಕ್ಸ್ಟ್ ಮಾಡಿ ಅಂತ. ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಕೇಳಲ್ಲ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಇಫ್ ಯು ವಾಂಟ್ ಟು ಕನೆಕ್ಟ್ ವಿತ್ ಮೀ, ನೀನು ನಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮು DM ಮಾಡಿ ಅಂತ ಹಾಕೋಣ ಅಂತ ಒಂದು ಚಾಲೆಂಜ್ ಮಾಡೋಣ. ಆಗುತ್ತಾ ಇಲ್ವಾ ಅಂತ ಅನಿಸ್ತು. ಬಟ್ ಇದನ್ನೆಲ್ಲ ಮಾಡೋಕ್ಕೆ ನನಗೆ ಸೂಪಿಲ್ಲ. ಯಾರಿಗಾದ್ರೂ ಹಿಡ್ಕೊಂಡು ಹೊಡಿ ಅಂತೇಳು, ಗುದ್ದು ಅಂತೇಳು, ಗುದ್ದು ಬಿಡ್ತೀನಿ. ಈ ಹುಡುಗಿರು ಸವಾಸ್ಗೆ ಹೋಗೋದು, ಯಾರನ್ನಾದ್ರೂ ಹೋಗಿ ರ್ಯಾಂಡಮ್ ಮಾತಾಡ್ಸೋದು, ಬೇಕಾದ್ರೆ ಹುಡುಗರು ಹೇಳಿ ಏನು ಬೇಕಾದ್ರೆ ಹೋಗಿ ಮಾತಾಡ್ಸ್ಬಿಡ್ತೀನಿ ಅಂತ. ಏನೋ ಗೈಸ್ ಹುಡುಗಿರನ್ನ ಮಾತಾಡ್ಸೋಕ್ಕೆ ಮಾತ್ರ ಮೀಟ್ರಿಲ್ಲ. ಇದೊಂದು ಮಾತ್ರ ಓವರ್ಕಮ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ. ಇವಾಗ ನಾನು ಎಷ್ಟೊಂದು ವೀಡಿಯೋಗಳು ನೋಡ್ತೀನಿ, ಹುಡುಗರು ರ್ಯಾಂಡಮ್ಮಾಗಿ ಹೋಗಿ ಹುಡುಗಿರನ್ನ ಮಾತಾಡ್ತಾರೋ, ಅದು ಹೆಂಗೆ ಮಾತಾಡ್ತಾರೋ, ಅದೆಷ್ಟು ಸೂಪ್ ಇರ್ತದೋ ಅಂತ ಗೊತ್ತಿಲ್ಲ. ನನಗಂತೂ ಎಲ್ಲ ಗಲ ಅಂತ ಆಡ್ತಾ ಇರ್ತೈತೆ ಹುಡುಗಿರು ನಾನು ಮಾತಾಡ್ಸೋಕ್ಕೆ ಅಂತ ಹೋದರೆ. ಅದೊಂದು ಮಾತ್ರ ಆಗಲ್ಲ. ಬೇಕಾದ್ರೆ ಯಾವ ಹುಡುಗರನ್ನ ಏನು ಬೇಕಾದ್ರೂ ವ್ಯವಹಾರ ಇದ್ರೆ ಹೇಳಿ ಹೋಗಿ ಡೀಲ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇಲ್ಲ ಏನೋ ಜಗಳ ಇದ್ರು ಹೇಳಿ ಹೋಗಿ ಸಾಲ್ವ್ ಮಾಡ್ಕೊಂಡು ಕಿರಿಕ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇಲ್ಲ ಒಂದು ಹೊಡ್ಸ್ಕೊಂಬತ್ತೀನಿ, ಇಲ್ಲ ಒಂದು ಹೊಡ್ಬಿಡ್ತೀನಿ. ಈ ಹುಡುಗಿರನ್ನ ಮಾತಾಡ್ಸು ಅಂದರೆ ಮಾತ್ರ ಅದು ಎಲ್ಲಿಂದ ಭಯ ಶುರು ಆಯ್ತೈತೋ ಎಲ್ಲ ನಡ್ಕ ಶುರು ಹಚ್ಕೊಂಡ್ಬಿಡ್ತೈತೆ. ಸೊ ಇದು ನಾನು ಓವರ್ಕಮ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಎಷ್ಟೊಂದು ಸರಿ ಅನ್ಕೋತೀನಿ, ಎಷ್ಟೊಂದು ಜನ ಚೆನ್ನಾಗಿ ಕಾಣಿಸ್ತಾರೆ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳೋಕ್ಕೂ ನನಗೆ ಮನಸ್ಸು ಬರಲ್ಲ. ಸೊ ನೋಡೋಣ, ಇದನ್ನು ಇವತ್ತು ಓವರ್ಕಮ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನು ಅನಿಸುತ್ತೆ ನಿಮಗೆ ಕಮೆಂಟ್ ಹಾಕಿ. ಇದು ಮಾಡ್ತಾ ಇರೋದಲ್ಲ ತಮಾಷೆಗೆ, ಜಸ್ಟ್ ನಾನು ಇವಾಗ ರ್ಯಾಂಡಮಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ದು. ಅವರಿಗೆ ಒಂದು ಚೀಟಿಲಿ ಬರೆದು ಕೊಟ್ಬಿಟ್ಟು, ಇಲ್ಲಿ ಚೀಟಿನೂ ಇಲ್ಲ, ಟಿಶ್ಯೂ ಪೇಪರಲ್ಲೇ ಬರೆದು ಕೊಟ್ಬಿಟ್ಟು ಬೆಂಗಳೂರು ಬತ್ತು. ಆಲ್ರೆಡಿ ಬೆಂಗಳೂರು ಸುತ್ತ ರೌಂಡ್ ಹೊಡಿತವ್ರು, ಯಾಕಂದರೆ ಇನ್ನೂ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ನಾನು ಚೀಟಿ ಬರೆಯೋದು ಯಾವಾಗ, ಅವ್ರಿಗೆ ಕೊಡೋದು ಯಾವಾಗ, ಅವ್ರು ನಮಗೆ ಸಿಗ್ತಾರಾ ಇಲ್ವಾ, ಏನು ಕತೆನೂ ಗೊತ್ತಿಲ್ಲ. ಸೊ ಒಂದು ಟ್ರೈ ಮಾಡೇ ಬಿಡೋಣ ಗೈಸ್. ಇಷ್ಟೊಂದೆಲ್ಲ ಮಾಡ್ತಾಯಿದ್ದೀನಿ, ಯಾಕೆ ಈ ವಿಷಯಕ್ಕೆ ಯಾಕೆ ಎದುರ್ಕೋತೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಟಿಶ್ಯೂ ಪೇಪರ್ ಕೂಡ ಇದು ಅವರೇ ಕೊಟ್ಟಿರೋ ಟಿಶ್ಯೂ ಪೇಪರು, ಅವ್ರು ಕೊಟ್ಟಿರೋ ಟಿಶ್ಯೂ ಪೇಪರಲ್ಲೇ ಬರೀತೀನಿ. ಇವಾಗ ರೋಸ್ ಮಾಡ್ತೀನಿ, ಫಸ್ಟು ರೋಸ್ ಮಾಡಿಬಿಟ್ಟು ಆಮೇಲೆ ಬರೀತೀನಿ. ನೋಡಿ ನಮ್ಮ ಸ್ಕ್ರಿಪ್ಟ್ ಬುಕ್ ಇದು, RCBದು ಹೆಂಗೈತೆ ಬುಕ್ಕು, ಇಲ್ಲಿ ಎಲ್ಲ ಬಾರ್ದು ಗೀಜ್ ಹಾಕ್ಬಿಟ್ಟಿದ್ದೀನಿ. ಸೊ ಸ್ಕ್ರಿಪ್ಟ್ ಬರೀತಾ ಇದೆ, ಚೆನ್ನಾಗಿದೆ. ಬಟ್ ಇವತ್ತು ಹಾಕೋಕ್ಕಾಗಲ್ಲ, ಆಲ್ರೆಡಿ ಇಲ್ಲೇ 9:45. ನಾಳೆ ಹಾಕ್ತೀನಿ ಮಿನಿ ವ್ಲಾಗು. ಇವತ್ತು ಹಾಕಿರಲಿಲ್ಲ, ನಾಳೆ ಹಾಕೋಣ. ರೋಸ್ ಮಾಡೋದೇ ಮರ್ತೋಗ್ಬಿಡ್ತೀನಿ. ಗೈಸ್ ನಮ್ಮ ಹುಡುಗ ಒಬ್ಬ ಹೇಳ್ಕೊಟ್ಟಿದ್ದ, ಡೌನ್ದಲ್ಲಿ ಏನು 3 ವರ್ಷದ ಕೆಳಗಡೆ ನಾವು ಸಿಕ್ಕಾಪಟ್ಟೆ ಪಾರ್ಟೀಸ್ಗೆ ಹೋಗ್ತಾಯಿದ್ದೆ. ಆವಾಗ ನಮ್ಮ ಹುಡುಗ ಒಬ್ಬ ರೋಸ್ ಮಾಡಿಕೊಟ್ಟಿದ್ದ, ಹಿಂಗೆ ಯಾರಿಗೂ ರ್ಯಾಂಡಮಾಗಿ ರೋಸ್ ಮಾಡಿಕೊಟ್ಟು ಪಟಾಯಿಸೇ ಬಿಟ್ಟಿದ್ದ ಗೈಸ್. ಬಟ್ ನನಗಷ್ಟು ಸೂಪಿಲ್ಲ ಅಲ್ಲ. ನೋಡೋಣ ಇವಾಗ ಟ್ರೈ ಮಾಡೋಣ ಆಗುತ್ತಾ ಇಲ್ವಾ ಅಂತೇಳಿ. ಯಾಕೆ ರೋಸ್ ಆಗಲಿಲ್ಲ ಇದು. ಇವ್ನು ನಗ್ತಾರ ನೋಡಿ ಹೆಂಗೆ ನಗ್ತಾವೆ. ರೋಸೇ ಆಗಲಿಲ್ಲ, ಇದೇನೋ ಹೂಕೋಸ ಆಗೋಗಿತ್ತಿದ್ದು. ರೋಸ್ ಹಿಂಗೆ ಬಂದೈತೆ ಕಮೆಂಟ್ ಹಾಕಿ. अच्छा है, हाँ रोज़ बनाया, रोज़ जैसा दिख रहा है, अच्छा है, ठीक है ना. अभी एयर होस्टेस को देंगे. सच्ची अभी जो आया था ना इधर, मेरे को कॉफ़ी दिया ना वो, अब क्या बोलेगा? What do you say? Nice try. Bless me ma'am, bless me. Thank you. ಶಾಕ್ ಆಗೋದ್ರ ಒಂದು ಸೆಕೆಂಡ್. ಓಕೆ ಇವಾಗ ಇದು ಆಮೇಲೆ ಜೊತೆಗೆ ನನ್ನ ಹತ್ರ ಒಂದು ಚಾಕ್ಲೇಟ್ ಐತೆ ಗೈಸ್, ಚಾಕ್ಲೇಟ್ ತೆಗಿತೀನಿ ರೀ. ನನಗೆ ಭಯ ಆಯ್ತೈತೆ ಗೈಸ್, ಡಕ ಅಂತೈತೆ ಎದೆ. पहली बार तो ट्राई कर रहा हूँ मैम. मेरे को क्या है ना, कुछ भी डर नहीं है. हाइट का डर है और लड़की के साथ बात करने का डर है. देख को नहीं लगता ಮೇಡಮ್, ನೀನು ನೋಡಿದ್ರೆ ಹಂಗೆ ಅನಿಸ್ತಾ ಇಲ್ಲ ಅಂತವ್ರೆ ಇವರು. ನೋಡಿದ್ರಾ ನಿಜವಾಗ್ಲೂ ಹಂಗೆ ಅನ್ಸಲ್ವಾ ಗೈಸ್? ನಾನು ನೋಡಿದ್ರೆ ನಿಜವಾಗ್ಲೂ ಕಂಡ್ರಪ್ಪ, ನಂಗೆ ಅಷ್ಟೊಂದು ಮೀಟ್ರ್ ಇಲ್ಲ, ಸೂಪಿಲ್ಲ. ಹಾಂ
ಚಾಕ್ಲೇಟ್ ಐತೆ. ಈ ಚಾಕ್ಲೇಟ್ ನೋಡಿ ತಾತಂದು ಅಷ್ಟೇ ಅರ್ಥ ಆಯ್ತು ಅನ್ಸುತ್ತೆ. ಇವನು ನಗ್ತಾ ನೋಡಿ ಹೆಂಗೆ ನಗ್ತಾವನೆ. ಚೆನ್ನಾಗೈತಲ್ವ ಚೆನ್ನಾಗಿಲ್ವ ಕಮೆಂಟ್ ಆಗಿ. ಮೇಡಮ್ನೇ ಕೇಳ್ತೀನಿ ಏನಾದರೂ ಒಂದು ಲೈನ್ ಹೇಳಿ ಅಂತ. मैडम कुछ लाइन बोलो लिखने के लिए. नहीं बस हंसने का. Your smile is good. In preparation for landing, please return to your seats and fasten your seat belts. Ensure that your cabin baggage is stored Thank you. Best idea. bins or under the मैडम ट्राई वगैरह कुछ नहीं कर रहे हैं बस. हाँ ऐसा मत सोचो वो मेरा दीदी जैसा है. ये बस हम लोग थोड़ा ट्राई कर रहे नया कुछ ट्राई कर रहे. ನಮ್ಮ ಅಕ್ಕ ಇದ್ದಂಗೆ ಗೈಸ್. ಆಮೇಲೆ ಏನೇನೋ ಅನ್ಕೊಂಬಿಟ್ರೆ ನೀವು ಏನೋ ಮಾಡೋಕ್ಕೋಗಿ ಏನೋ ಆಗ್ಬಿಟ್ರೆ ಮೇಲೆ ಯಾಕೆ ಅಷ್ಟೇ ಎಲ್ಲ ತಮಾಷೆಗಾಗಿ ಈ ಥರನೂ ಮಾಡ್ಬೋದಾ ಅಂತ. ಅಲ್ಲ ಈ ಥರ ಎಷ್ಟೊಂದು ಜನ ಮಾಡೋರೆ, ಅದಕ್ಕೋಸ್ಕರ ನಾನು ಯಾಕೆ ಟ್ರೈ ಮಾಡಬಾರ್ದು ನೋಡೋಣ ಅಂತ. ಥ್ಯಾಂಕ್ ಯು. ಯಾ ನೆವರ್ ನೋ ಫಾರ್ ದ ಗ್ರೇಟ್ ಸರ್ವಿಸ್. ಐ ಅಪ್ರಿಷಿಯೇಟ್. ಇವನೇ ಎಗ್ರಿಸ್ಬಿಟ್ಟಿದ್ದೀನಲ್ಲ. ವಾ ಐ ಅಪ್ರಿಷಿಯೇಟ್ ಫಾರ್ ದ ಗ್ರೇಟ್ ಸರ್ವಿಸ್. ಐ ಅಪ್ರಿಷಿಯೇಟ್ ಯು ಬರಬೇಕಾಯ್ತು ಗೈಸ್. ಇವನೇ ಎಗ್ರಿಸ್ಬಿಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ದ ಹಾಟ್ ಚಾಕ್ಲೇಟ್. ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸುಜಿತ್ ಗೌಡ್ರು. ಹೆಂಗೈತೆ ಗೈಸ್? ಇವಾಗ ನಾನು ಬರೆದಿರೋ ಮೆಸೇಜ್ನ ಜೊತೆಗೆ ಟಿಶ್ಯೂ ಪೇಪರಲ್ಲಿ ಮಾಡಿರೋ ರೋಸ್ನ ಅವ್ರಿಗೆ ಕೊಡೋಣ. ಆ್ಯಂಡ್ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಾನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ನೀರು ಫ್ಲೈಟ್ ಲ್ಯಾಂಡ್ ಆಯಿತು. ವೆಲ್ಕಮ್ ಟು ನಮ್ಮ ಬೆಂಗಳೂರು. ಸುಮ್ಮನೆ ಇರೋ. ಥ್ಯಾಂಕ್ಸ್ ಫಾರ್ ದ ಗ್ರೇಟ್ ಸರ್ವಿಸ್ ಆ್ಯಂಡ್ ದಿಸ್ ಇಸ್ ಫ್ರಮ್ ಮೀ. I made it from the tissue paper. Thank you so much. And this is appreciation letter and this is a chocolate for you. Thank you so much. Thank you. Thank you. Bye bye. Have a great day. ಗೈಸ್ ಅಲ್ಲಿಂದ ಬಂದು T2ಗೆ ಬಸ್ ಹತ್ತಿ ಇವಾಗ ಪಾರ್ಕಿಂಗ್ ಕಡೆಗೆ ಹೋಗ್ತಾ ಇದ್ವಿ. ಪಾರ್ಕಿಂಗ್ ಕಡೆ ಹೋಗಿ ಕಾರ್ ಎತ್ಕೊಂಡು ಮನೆ ಕಡೆ ಹೋದರೆ ಫಸ್ಟ್ ವಿಸ್ಕಿನ ಏನು ಮಾಡ್ತಾವೆ ನೋಡಬೇಕು. ಮುಖಂದು ಅವನೇ ನೋಡ್ಕೊತಾ ಇರ್ತಾನೆ, ಏನು ತೊಂದರೆ ಇಲ್ಲ. ಬಟ್ ನೋಡಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. 10:45 ಆಗಿರುತ್ತೆ. ಒಂದೊಂದು ಸರಿ ಅನ್ಸುತ್ತೆ ಇದಕ್ಕೆ ಯಾಕೆ ಇಷ್ಟೊಂದು ಖರ್ಚು ಮಾಡಿದೆ ಅಂತ. ಇನ್ನೊಂದು ಕಾರೇ ಬರ್ತಿತ್ತು ಅಂತ. ಬಟ್ ಕಾರ್ ತೊಗೊಂಡು ಏರ್ಪೋರ್ಟಲ್ಲಿ ಓಡಾಡೋಕ್ಕಾಗಲ್ವಲ್ಲ ಅಲ್ವಾ. ನೋಡಿ ಹೆಣ್ಮಕ್ಳು ಹೆಂಗೆ ನೋಡ್ತಾರೆ. ಒಳ್ಳೆ ಡ್ಯೂಟಿ ಏನಂತ ಹೇಳಿದ್ರೆ ಕಾರ್ನ ಎಲ್ಲಿ ಪಾರ್ಕ್ ಮಾಡಿದ್ದೀನಿ ಅಂತ ಗೊತ್ತಾಗದೆ ಇಷ್ಟೋ ತನಕ ಹುಡ್ಕಿದ್ದೀವಿ. ಇವಾಗ ಸಿಕ್ತು ಕಾರು. ಅಲ್ಲಿ ಲಿಫ್ಟ್ಗೆಲ್ಲೋ ಹತ್ಬಿಟ್ಟು ಎಲ್ಲಿ ಪಾರ್ಕ್ ಮಾಡಿದ್ದೀನಿ ಅಂತ ಸಿಗದೆ ಇವಾಗ ಅಲ್ಲಿ ನಿಲ್ಸಿದ್ದೀನಿ. ಅಲ್ಲಿ ಸೌಂಡ್ ಬರ್ತಾಯಿತ್ತು, ಅಲ್ಲಿ ಹೋಗ್ತಾ ಇದ್ದೀವಿ. ಅಬ್ಬಾ ಸೇಫ್ ಆಗೈತೆ. 5600 ರೂಪಾಯಿ ಆಯಿತು 2 ದಿವಸಕ್ಕೆ ನೋಡಿ. ಥ್ಯಾಂಕ್ ಯು ಗೈಸ್. ಮುಂಬೈಯಿಂದ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ 12 ಗಂಟೆ 47 ನಿಮಿಷ. ಜಲ್ ತಿಂದಿರೋದೆಲ್ಲ ಅರ್ಗೋಗ್ಬಿಟ್ಟೈತೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಇಡೀ RR ನಗರ ಒಂದು ಹೊಡೆದೆ. ಎಲ್ಲೂ ಏನೂ ಇಲ್ಲ. ಯಾರು ರೋಡ್ ಸೈಡ್ ಆಗಲಿ ಏನು ಎಲ್ಲೂ ಇಲ್ಲ. ಎಲ್ಲ ಬಾಕ್ಲಾಕ್ಬಿಟ್ಟಿದ್ರು. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. KFC ಲೈಟ್ ಆನ್ ಆಗಿತ್ತು. ಸರ್ ಇಲ್ಲಿ ಬರೀ ಸ್ವಿಗ್ಗಿ ಝೊಮ್ಯಾಟೊ ಅಷ್ಟೇ, ಅದು 1 ಗಂಟೆ ಕ್ಲೋಸು, ಇನ್ನು 10 ನಿಮಿಷ ಇದೆ ಅಷ್ಟೇ, ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಬುಕ್ ಮಾಡಿಬಿಡಿ ಅಂದರು. ನಾನು ಮನೆಗೆ ಹೋಗಿ ಮನೆ ಇನ್ನೂ ಹೋಗೇ ಇಲ್ಲ. ಮನೆ ಕೆಳಗಡೆನೇ ನೋಡಿದೆ ಏನಾದರೂ ಆರ್ಡ್ರ್ ಮಾಡಿದ್ರೆ ಬರ್ಬೋದು ಅಂತ. ಎಲ್ಲ 40-45 ನಿಮಿಷ ತೋರಿಸ್ತಾಯಿತ್ತು. ಇದೇನಪ್ಪ 45 ನಿಮಿಷ ತೋರಿಸ್ತೈತೆ, 45 ನಿಮಿಷ ಕಾಯೋ ಪೇಷನ್ಸ್ ನಂಗೆ ಇಲ್ವಲ್ಲ ಅಂದ್ಬಿಟ್ಟು ಏನು ಮಾಡಿದೆ, KFCಗೆ ಬಂದೆ. ಸರ್ ಬೇಕಿತ್ತು ಹೊಟ್ಟೆ ಇಸ್ತೈತೆ ಅಂದೆ. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲ ಸರ್ ಆನ್ಲೈನ್ ಆರ್ಡ್ರ್ ಮಾಡಿಬಿಡಿ, ಇದು ಬಿಲ್ಲಿಂಗ್ ಕೌಂಟ್ರು 10 ಗಂಟೆಗೆ ಕ್ಲೋಸು ಅಂತ ಹೇಳಿ. ಸರಿ ಆಯ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಆನ್ಲೈನ್ ಆರ್ಡ್ರ್ ಮಾಡ್ತಾಯಿದ್ದೆ. ಅವರು ಬನ್ನಿ ಸರ್ ಆಯಿತು ಇಲ್ಲಿ ಅಂದ್ಬಿಟ್ಟು ಏನೋ ಮಾಡ್ತೀನಿ ಅಂದ್ಬಿಟ್ಟು ಏನು ಬೇಕು ಹೇಳಿ ಅಂದರು. ಆಮೇಲೆ ಏನೇನೋ ಹೇಳಿದೆ, ಒಂದು ಬರ್ಗರು ಮತ್ತು ಇನ್ನೊಂದು ಇದು ಹೇಳ್ಬಿಟ್ಟು ವಿಂಗ್ಸ್ ಹೇಳಿದೆ. ಆಮೇಲೆ ಕೇಳಿದೆ ಹೆಂಗೆ ಸರ್ ಅಂತ ಹೇಳಿದೆ. RCB ಟಿ ಶರ್ಟ್ ಹಾಕಿದ್ದೀರಲ್ಲ ಅದಕ್ಕೆ. ನಾನೊಂದು ಸೆಕೆಂಡ್ ಸೈಕಾಗೋದೆ. ಆದರೂ ಒಂಥರ ಖುಷಿ ಆಯಿತು ಗೈಸ್. ನೋಡಿ ಇಷ್ಟೊತ್ತಲ್ಲಿ ಇಲ್ಲೇ ಕೂತ್ಕೊಂಡು ಇಲ್ಲೇ ತಿನ್ಬಿಟ್ಟು ಯಾರೂ ಇಲ್ಲ, ಒಂದು ನೋಡಾನೂ ಇಲ್ಲ ಇಲ್ಲಿ ನೋಡಿ. ಹಾಂ ಹ್ಯಾಟ್ಸ್ ಆಫ್ RCB ಪವರ್. ಆ್ಯಂಡ್ ಇನ್ನೊಂದೇನೆಂದರೆ ಮಾನವೀಯತೆ ಇರಬೇಕು. ಇವಾಗ ನೋಡಿ ನಾವೊಬ್ರಿಗೆ ಹೆಲ್ಪ್ ಮಾಡ್ತೀವಿ ಅಂದರೆ ಯಾರೋ ನಮಗೊಬ್ರು ಹೆಲ್ಪ್ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್. ಇವತ್ತು ಅದು ನನಗೆ ರಿಯಲೈಸೇಷನ್ ಆಯಿತು ಅಷ್ಟೇ. ನಾವು ಒಂದು ರೀತಿಲಿ ಯಾರಿಗಾದ್ರೂ ಒಬ್ರಿಗೆ ಸಹಾಯ ಮಾಡಿರ್ತೀವಿ, ಬೇರೆಯವ್ರು ಇನ್ನೊಂದು ರೀತಿಲಿ ನಮ್ಗೆ ಯಾರೋ ಒಬ್ಬರು ಸಹಾಯ ಮಾಡ್ತಾರೆ. ಸಿಂಪಲ್ ಕಾನ್ಸೆಪ್ಟ್. ಎವ್ರಿಥಿಂಗ್ ವರ್ಕ್ಸ್ ಆನ್ ದಿಸ್ ಓನ್ಲಿ. ಎಲ್ಲ ಬರೀ ದುಡ್ಡುಗೋಸ್ಕರನೇ ಅಲ್ಲ. ಆ್ಯಂಡ್ ತುಂಬ ಜನ ನನಗೇನು ಗೊತ್ತಾ ಗೈಸ್, ನಮ್ಮನ್ನು ನೋಡ್ಕೊಂಡು ಟಿಕೆಟ್ ಬುಕ್ ಮಾಡಿಬಿಟ್ಟು 4,000 ರೂಪಾಯಿ ಟಿಕೆಟ್ ಬುಕ್ ಮಾಡಿಬಿಟ್ಟು ಬ್ರೋ 12,000 ಟಿಕೆಟು ಅಂತ. ದುಡ್ಡು ಮಾಡೋದಲ್ಲ ಕಂಡ್ರೋ ಇವೆಲ್ಲ. ಹೇಳಿದ್ರೆ ಅರ್ಥ ಆಗೋಲ್ಲ. ಹಂಗೆಲ್ಲ ಇದ್ದಿರ ನಾನು ಇಷ್ಟೊತ್ತಿಗೆ ರೇಂಜ್ ರೋವರಲ್ಲಿ ಓಡಾಡ್ತಾಯಿದ್ದೆ. ಆ್ಯಂಡ್ ನನ್ನ ಹತ್ರ ಟಿಕೆಟ್ಸ್ ಇರೋಲ್ಲ ಅಂತಲ್ಲ, ನನ್ನ ಹತ್ರ ಬೇಜಾನ್ ಟಿಕೆಟ್ಸ್ ಇರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನನಗೆ ಟೆನ್ಷನ್ನೇ ಇಲ್ಲ. ಫ್ರೀಯಾಗಿ ಕರ್ಕೊಂಡು ಹೋಗೋರು ತುಂಬ ಜನ ಇದ್ದಾರೆ. ಸಬ್ಸ್ಕ್ರೈಬರ್ಸ್ ಇಬ್ಬರು ನನ್ನ ಜೊತೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಆ ಥರ ಲಾಯಲ್ ಸಬ್ಸ್ಕ್ರೈಬರ್ಸು ಇದ್ದಾರೆ. ಇನ್ನು ಕೆಲವೊಬ್ಬರು ಇದ್ದಾರೆ ಬುಕ್ ಮಾಡಿಬಿಟ್ಟು ನಮಗೆ 12,000 ರೂಪಾಯಿ 13,000 ರೂಪಾಯಿ ಅನ್ನೋರು. ಆ್ಯಂಡ್ ನೀವುಗಳೆಲ್ಲ ನಾನು ಲೈವ್ ನೋಡ್ಕೊಂಡು ಬುಕ್ ಮಾಡ್ತೀರಾ, ನನ್ನ ಫಾಲೋನೇ ಮಾಡಿರಲ್ಲ. ನನಗೆ ಯಾರ್ಯಾರ ಟಿಕೆಟ್ ಬೇಕು ಅಂತ ಕೇಳ್ತಾರೆ, ಯಾರು ಫಾಲೋನೇ ಮಾಡಿರಲ್ಲ. ಅದೊಂದು ಟ್ರ್ಯಾಜಿಡಿ ಸ್ಟೋರಿ.
ಪರವಾಗಿಲ್ಲ ಬಿಡಿ. ಇವಾಗ ಮನೆ ಫಸ್ಟು ತಿನ್ಕೊಂಡು ಹೊಟ್ಟೆ ತುಂಬ ಆದರೂ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಡಯಟ್ ಗೇಟೆಲ್ಲ ಉಷ್ಟು ಏನೇನು ಬೇಕು ಸ್ವೀಟ್ ಗೀಟ್ ಎಲ್ಲ ತಿಂತಾಯಿದ್ದೀನಿ. ನನಗೆ ರಿಗ್ರೆಟ್ ಫೀಲ್ ಆಗ್ತಾಯಿದೆ. ಯಾವಾಗ ಜಿಮ್ ಶುರು ಮಾಡ್ತೀನೋ ಗೊತ್ತಿಲ್ಲ. ಶುರು ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಹೋಗೋಕ್ಕಾಗಲ್ಲ. ಒಂದಾ ತಲೆನೋವು, ಎರಡಾ ತಲೆನೋವು, ಈ ಟ್ರಾವೆಲಿಂಗ್ ಬೇರೆ ಇದೆ. ದೇವ್ರಿಗೆ ಬಿಟ್ಟಿದ್ದು. ಆಲ್ ಈಸ್ ವೆಲ್. ಸಂತು ಇಂತು ಊಟ ಬಂತು 1:15 ಟೈಮು. ಓಕೆ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರಾಯ್ಪುರ್ ಮ್ಯಾಚ್ಗೆ ಯಾರ್ಯಾರು ಬರ್ತೀರಾ ಆದಷ್ಟು ಬೇಗ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿರೋ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ. ನಿಮ್ಗೆ 100% ಶೋರ್ ಇದ್ದರೆ ಮಾತ್ರ ಫಿಲ್ ಮಾಡಿ. ಯಾಕಂತ ಹೇಳಿದ್ರೆ ಆಮೇಲೆ ನೀವು ಬರದೆ ಪಾಪ ಯಾರಿಗೋ ಸಿಗಬೇಕಾಗಿದ್ದ ಅವಕಾಶ ನಿಮಗೂ ಸಿಗದೆ ಅವ್ರಿಗೂ ಸಿಗದೆ ತೊಂದರೆ ಆಗೋದು ಬೇಡ. ಸೊ ಇಲ್ಲಿ ಏನಂತ ಹೇಳಿದ್ರೆ ಎಲ್ಲ ಒಂದೇ ಸ್ಟ್ಯಾಂಡಲ್ಲಿದ್ದರೆ ಮಜಾ ಮಾಡೋದೇ ಬೇರೆ ಥರ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ, ಯಾಕಂದರೆ ಅದು ಮುಂಬೈಗೂ ಹತ್ರ ಮುಂಬೈ ಫ್ಯಾನ್ಸು ಬಂದಿರ್ತಾರೆ. ನಮ್ಮ ಚಿನ್ನಸ್ವಾಮಿಲಿ ಈ ಥರ ಒಂದು ಮಾಡಬೇಕು ಅಂತ ಆಸೆ. ಬಟ್ ಏನು ಮಾಡ್ತೀರಾ, ನಮ್ಮ ಚಿನ್ನಸ್ವಾಮಿಲಿ ಬರೀ ನಾವುಗಳೇ ಇರ್ತೀವಿ. ಬಟ್ ಏನು ಮಾಡ್ತೀರಾ, ನಮ್ಮ ಚಿನ್ನಸ್ವಾಮಿಲಿ ಈ ಥರ ಟಿಕೆಟ್ಸ್ ಎಲ್ಲ ಸಿಗೋಲ್ಲ. ಸೊ ರಾಯ್ಪುರಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಯಾವ ಮ್ಯಾಚಿಗೆ ಬರ್ತೀರಾ ಏನು ಎಲ್ಲ ಅಲ್ಲೇ ಗೂಗಲ್ ಫಾರ್ಮಲ್ಲಿ ಫಿಲ್ ಮಾಡಿ ನಿಮ್ಮ ಹೆಸರು, ಡೀಟೇಲ್ಸು ಆ್ಯಂಡ್ ಅಡ್ರೆಸ್ಸು ಜೊತೆಗೆ ಯಾವ ಮ್ಯಾಚು, ಮುಂಬೈ ಮ್ಯಾಚಿಗೆ ಬರ್ತೀರಾ, KKRಗೆ ಬರ್ತೀರಾ, ಇಲ್ಲ ಎರಡಕ್ಕೂ ಬರ್ತೀರಾ, ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಆದಷ್ಟು ಬೇಗ ಏನು ಮಾಡ್ಬೋದು ನನ್ನ ಪ್ಲ್ಯಾನ್ ಮಾಡಿ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಆಲ್ರೆಡಿ 25ರಿಂದ 50 ಜನ ಇದ್ದಾರೆ ಗ್ರೂಪಲ್ಲಿ. ಸೊ ಅವ್ರ ಜೊತೆ ನಿಮ್ಮನ್ನೂ ಆ್ಯಡ್ ಮಾಡಿ. ಯಾರು ಜೆನ್ಯೂನಾಗಿ 100% ಬರ್ತೀರಾ ಅಂತ ಗ್ಯಾರಂಟಿ ಇರುತ್ತೆ ಅವ್ರಿಗೆ ಮಾತ್ರ ನನ್ನ ಗ್ರೂಪ್ಗೆ ಆ್ಯಡ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂಥದ್ದು. ಸೊ ಲಿಮಿಟೆಡ್ ಇರುತ್ತೆ, ಜಾಸ್ತಿ ಜನ ಬಂದರೆ ಕಷ್ಟ ಆಗ್ಬಿಡುತ್ತೆ. ಸೊ ಜೆನ್ಯೂನ್ ಆಗಿದ್ದರೆ ಮಾತ್ರ ಬನ್ನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಾಳೆ RCB ವರ್ಸಸ್ DC ಮ್ಯಾಚ್ ಇದೆ, ಗ್ರೀನ್ ಜರ್ಸಿ, ಅದು ಮಧ್ಯಾಹ್ನ. ಸೊ ಇವತ್ತೊಂದು ಸ್ವಲ್ಪ ಕೆಲಸಗಳಿದೆ, ಆ ಕೆಲಸಗಳೆಲ್ಲ ಮುಗಿಸ್ಕೊತೀನಿ ಆದಷ್ಟು ಬೇಗ. ನಾಳೆ ಮ್ಯಾಚ್ ಅಂತೂ ಸೂಪರ್ ಎಕ್ಸೈಟೆಡ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಟಫ್ ಇರ್ಬೋದು ನನ್ನ ಪ್ರಕಾರ. ನೋಡೋಣ ಏನಾಗುತ್ತೋ. ಆಲ್ ಇಸ್ ವೆಲ್, ಆಲ್ವೇಸ್ RCB, ಜೈ RCB ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕೆ ಹೋಗಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.